ನಾಮರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಬೆನಕ ಬೆನಕ ಏಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಓಂ ನಮೋ ಶರಣ ಬಸವೇಶ್ವರ. ಓಂ ನಮೋ ಶರಣ ಬಸವೇಶ್ವರ. ಓಂ ನಮೋ ಶರಣ ಬಸವೇಶ್ವರ. ನಮೋ ಶರಣ ಬಸವೇಶ್ವರ. ನಮೋ ಶರಣ ಬಸವೇಶ್ವರ. ಓಂ ನಮೋ ಶರಣ ಬಸವೇಶ್ವರ. ನಮೋ ಶರಣ ಬಸವೇಶ್ವರ.
ಶರಣ ಬಸವೇಶ್ವರ ಓಂ ನಮೋ ಶರಣ ಬಸವೇಶ್ವರ ನಮೋ ಶರಣ ಬಸವೇಶ್ವರ ನಮೋ ಶರಣ ಬಸವೇಶ್ವರ ಓಂ ನಮೋ ಶರಣ ಬಸವೇಶ್ವರ ಓಂ ನಮೋ ಶರಣ ಬಸವೇಶ್ವರ ಓಂ ನಮೋ ಶರಣ ಬಸವೇಶ್ವರ ಓಂ ನಮೋ ಶರಣ ಬಸವೇಶ್ವರ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಶ್ರೀ ಚನ್ನಬಸವನಾಥ ಮಹಾರಾಜ್ ಕಿ ಶ್ರೀ ಭೀಮೇಶ್ವರ ಮಹಾರಾಜ್ ಕಿ 25ನೇ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಭೀಮಕವಿ ವಿರಚಿತ ಬಸವ ಮಹಾಪುರಾಣ ಹಾಗೂ ಶ್ರೀ ಶರಣಬಸವೇಶ್ವರರ ನೂತನ ಮಹಾರಥದ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಶ್ರೀ ವೀರಲಿಂಗೇಶ್ವರ ನಾಟ್ಯ ಸಂಘ ಗೊರೆಬಾಳಿಯವರು ಅರ್ಪಿಸುವಂತಹ ಶ್ರೀ ವೆಂಕಣ್ಣ ಆರ್ ಬಿಸರಳ್ಳಿ ವಿರಚಿತ ಕುಡುಕ ಕಟ್ಟಿದ ತಾಳಿ ಅರ್ಥಾತ್ ಸಾಕು ತಂಗಿಯ ಸಂಕಟ ಅನ್ನುವಂತ ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಕಲಾಭಿಮಾನಿಗಳ ಅಂತರ ಹೃದಯಕ್ಕೆ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹಾಗೂ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ನೀಡಲು ಬಂದಿರತಕ್ಕಂತಹ ಪರಮ ಪೂಜ್ಯರು ಶಕುನಿ ಪಾತ್ರದಲ್ಲಿ ಮಹಾನ್ ಕಲಾವಿದರು ಆಗಿರತಕ್ಕಂತಹ ಶ್ರೀ ವೇದಮೂರ್ತಿ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಸಿದ್ಧಾಶ್ರಮ ಬಂಗಾರಿಕ ಪ್ರೌಢಪುರ ತಾಲೂಕು ಸಂಗನೂರು ಇವರನ್ನ ಸಕಲ ಸದಸ್ಯರ ಪರವಾಗಿ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತ ಕೋರ್ತಾ ಇದ್ದೇನೆ. ಅವರಿಗೆ ಸಂಘದೊಡೆಯರಾಗಿರ್ತಕ್ಕಂತಹ ಶರಣಪ್ಪ ಬೋವಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಪರಮ ಪೂಜ್ಯರನ್ನು ಅತ್ಯಂತ ಭಕ್ತಿಯಿಂದ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಈ ಒಂದು ಶರಣಬಸವೇಶ್ವರರ ಹಿಂಭಾಗದ ಜಾಗೆಯಲ್ಲಿ ಆಗಿರತಕ್ಕಂತಹ ಶ್ರೀ ಪುಟ್ಟರಾಜ ಡ್ರಾಮಾ ಶ್ರೀನಿಜರಿ ನವಿಲ ಇವರ ಭವ್ಯ ರಂಗ ಸಜ್ಜಿಕೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡಲು ಬಂದಿರತಕ್ಕಂತಹ ಇನ್ನೋರ್ವ ಪರಮ ಪೂಜ್ಯರು ಆಗಿರುವ ಶ್ರೀ ನಂಜುಂಡಯ್ಯ ಗುರುವೇನ್ ನಂಜುಂಡೇಶ್ವರ ಮಠ ಸಕಲಪೇಟ್ ಸಿಂಧನೂರು ಪರಮ ಪೂಜ್ಯರನ್ನು ಕೂಡ ಸಕಲ ಸದ್ಭಕ್ತರ ಪರವಾಗಿ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಈ ಒಂದು ಸಂಘದ ಮ್ಯಾನೇಜರ್ ಆಗಿರ್ತಕ್ಕಂತಹ ಹನುಮಂತಪ್ಪ ಹಿರೇಕುರುಬರವರು ಬಂದು ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಪರಮ ಪೂಜ್ಯರನ್ನ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಜೊತೆಗೆ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇನ್ನೋರ್ವ ಪರಮ ಪೂಜ್ಯರು ಚನ್ನಪ್ಪನಾಥ ಮಾರುತೇಶ್ವರ ಮಠ ಗೊರೆಬಾಳ್ ಈ ಪರಮ ಪೂಜ್ಯರು ಕೂಡ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಇವರನ್ನ ಈ ಒಂದು ಸಂಘದ ಮ್ಯಾನೇಜರ್ ಆಗಿರುವಂತಹ ಯಮನೂರಪ್ಪ ನಾಯಕ್ ತಳವಾರ್ ಇವರು ಒಂದು ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕ ಪರಮ ಪೂಜ್ಯರನ್ನ ಎಲ್ಲ ಅಭಿಮಾನಿಗಳ ಪರವಾಗಿ ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ. ಜೊತೆಗೆ ಈ ಒಂದು ನಾಟಕಕ್ಕೆ ಎಷ್ಟೋ ಜನ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ. ಟಿಕೆಟ್ ಬುಕಿಂಗ್ ನಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ವೀರೇಶ್ ನಿಡಕಲ್ ಅವರನ್ನ, ಇನ್ನುಳಿದ ಎಲ್ಲ ಸಂಘದೊಡೆಯರನ್ನ, ಮ್ಯಾನೇಜರ್ಗಳನ್ನ ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ಗೊರೆಬಾಳದ ಕರೇಶ್ ಜವಲಿ ಇವರೆಲ್ಲರನ್ನ ಕೂಡ ಸ್ಮರಣೆ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಅಭಿಮಾನಿಗಳನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ತಮ್ಮನ್ನ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಸಂಗೀತ ಕಲಾ ಬಳಗವನ್ನು ಕೂಡ ಸ್ವಾಗತ ಮಾಡಿಕೊಳ್ಳುತ್ತಾ ಈ ಒಂದು ನಾಟಕಕ್ಕೆ ನೇರ ಪರೋಕ್ಷವಾಗಿ ಕಾರಣೀಭೂತರಾಗಿರ್ತಕ್ಕಂಥ ತಮ್ಮೆಲ್ಲರನ್ನ ಕೂಡ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಪ್ರಾರಂಭಿಸಬೇಕಾಗಿ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜರುಗುತ್ತಾ ಇದೆ. ಪರಮ ಪೂಜ್ಯರು ಸಂಘದೊಡೆಯರು ನಾಟಕದ ಒಂದು ಜೋರಾಗಿರ್ತಕ್ಕಂಥ ಚಪ್ಪಾಳೆ ಮೂಲಕ
ಜ್ಯೋತಿ ಮುತ್ತದೆ ದೀಪದಂತೆ ನಿಲ್ಲಿಸುವುದು ಜ್ಯೋತಿ ಮುತ್ತದೆ ದೀಪದಂತೆ ನಿಲ್ಲಿಸುವುದು ಗುರುಲಿಂಗ ಜಂಗಮ ಈಗ ರಿಬ್ಬನ್ ಕಟ್ ಮಾಡುವ ಮೂಲಕ ಈ ಒಂದು ನಾಟಕಕ್ಕೆ ಚಾಲನೆಯನ್ನು ಒದಗಿಸಿಕೊಡ್ತಾ ಇದ್ದಾರೆ ಪರಮ ಪೂಜ್ಯರು. ಉದ್ಘಾಟನೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲರನ್ನ ಸ್ಮರಿಸಿಕೊಳ್ಳುತ್ತಾ ಮೊದಲಿಗೆ ಈ ಒಂದು ನಾಟಕದ ಕುರಿತಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಚನ್ನಪ್ಪನವರು ತಮ್ಮ ಒಂದು ನಿಮಿಷದಲ್ಲಿ ಹಾಗೂ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು ಶ್ರೀ ನಂಜುಂಡಯ್ಯ ಗುರುವನವರು ಈ ನಾಟಕ ಕುರಿತು ಆಶೀರ್ವಾದವನ್ನು ಮಾಡಬೇಕಾಗಿ ಅವರಿಗೆ ಶ್ರೀ ವೇದಿಕೆಯಲ್ಲಿರ್ತಕ್ಕಂಥ ಶ್ರೀ ಶ್ರೀ ಸಿದ್ದರಾಮಯ್ಯ ಶರಣರಿಗೆ ಪದಗಳನ್ನು ವೇದಿ ಮೇಲಿನ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಶ್ರೀ 45ನೇ ವರ್ಷದ ಶ್ರೀ ಶರಣಬಸವೇಶ್ವರ ಜಾತ್ರೆಯ ಅಂಗವಾಗಿ ಶ್ರೀ ಕುಡುಕ ಕಟ್ಟಿದ ತಾಳೆ ಈ ನಾಟಕ ಯಶಸ್ವಿಯಾಗಿ ಪರಮ ಪೂಜ್ಯರಿಗೆ ಭಕ್ತಿಯ ನಮನ ಸಲ್ಲಿಸುತ್ತಾ ತದನಂತರ ಈ ಒಂದು ನಾಟಕಕ್ಕೆ ಉದ್ಘಾಟನೆ ಮಾಡಿರತಕ್ಕಂತಹ ಕಲಾವಿದರು ಪರಮ ಪೂಜ್ಯರು ಶ್ರೀ ವೇದಮೂರ್ತಿ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಸಿದ್ಧಾಶ್ರಮ ಬಂಗಾರಿ ಕ್ಯಾಂಪ್ ಅವರು ಈ ಒಂದು ನಾಟಕದ ಕುರಿತಾಗಿ ತಮ್ಮ ಆಶೀರ್ವಾದವನ್ನು ನೀಡಬೇಕಾಗಿ ಭಕ್ತಿಯಿಂದ ಕೋರಿಕೆಯನ್ನು ಮಾಡಿಕೊಳ್ತಾರೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಕ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವ ಸಿದ್ಧಪರ್ವತದ ಬಗಲಾಮುಖಿಯ ಚೇತನಾ ಶಕ್ತಿಗೆ ನತಮಸ್ತಕನಾಗಿ ನನ್ನ ಆರಾಧ್ಯ ಗುರುವರಿಯರನ್ನ ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಗೊರೇಬಾಳು ಗ್ರಾಮದ ಅಧಿದೈವವಾಗಿರ್ತಕ್ಕಂತಹ ತ್ರಿವಿಧ ದಾಸೋಹ ಮೂರ್ತಿ ಕಲಿಯುಗದ ಕಾಮಧೇನು ಬಂಜೆಯರ ಬಂಟ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ ಪವಿತ್ರ ಚೇತನಾ ಶಕ್ತಿಗೆ ಹಣೆ ಮಾಡಿ ಶಿವಯೋಗವನ್ನೇ ಲಿಂಗದಲ್ಲಿ ಕಂಡು ಶಿವಯೋಗಿಗಳಾಗಿ ಆಗಿರ್ತಕ್ಕಂತಹ ಶ್ರೀ ಒಳಬಳ್ಳಾರಿಯ ಚರಣಗಿರಿ ವಿರಕ್ತ ಮಠದ ಒಡೆಯರಾಗಿದ್ದ ಶ್ರೀ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ಕರ್ತೃಚೇತನಾ ಶಕ್ತಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ 45ನೇ ವರ್ಷದ ಕಲಬುರಗಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮತ್ತು 63 ದಿನ ನಡೆದಿರ್ತಕ್ಕಂಥ ಶ್ರೀ ಜಗಜ್ಯೋತಿ ಬಸವೇಶ್ವರರ ಪುರಾಣ ಪ್ರವಚನದ ಮಹಾಮಂಗಲವಾಗಿ ಶರಣಬಸವೇಶ್ವರ ನೂತನ ಮಹೋತ್ಸವ ಲೋಕಾರ್ಪಣೆ ಒಂದು ಸಂದರ್ಭದಲ್ಲಿ ಈ ಶ್ರೀ ಬೀರ್ಲಿಂಗೇಶ್ವರ ನಾಟ್ಯ ಸಂಘ ಗೊರೇಬಾಳು ಅರ್ಪಿಸ್ತಕ್ಕಂಥ ಕುಡುಕ ಕಟ್ಟಿದ ತಾಳಿ ಅರ್ಥಾತ್ ಸಾಕು ತಂಗಿಯ ಸಂಕಟ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ರಂಗಮಂಟಪದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ನಂಜುಂಡಯ್ಯ ತಾತನವರು ಗುರುವಿನ ಮಠ ಸಿಂಧನೂರಿವರ ಪವಿತ್ರ ಚರಣಗಳಿಗೆ ವಂದಿಸಿ ಅದೇ ರೀತಿಯಾಗಿ ಇನ್ನೋರ್ವ ಶರಣರಾಗಿರ್ತಕ್ಕಂಥ ಗುತ್ತೂರು ಹನುಮಪ್ಪ ತಾತನವರ ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಚನ್ನಪ್ಪ ತಾತನವರಿಗೂ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ನಾಟಕದ ವ್ಯವಸ್ಥಾಪಕರಿಗೂ ಮತ್ತು ನಾಟಕದ
ಪಾತ್ರವರ್ಗಕ್ಕೂ ನಟರಿಗೂ ಮತ್ತು ನಟಿಯರಿಗೂ ಮತ್ತು ಇಲ್ಲಿ ಸಿನಿಮಾ ನಟರಿದ್ದಾರೆ, ಕವಿಗಳು ಇದ್ದಾರೆ ಬಹಳ ಜನ. ಮತ್ತು ಮಣ್ಣಿನ ನಾಟಕದಲ್ಲಿ ಪ್ರೀತಿ ಮಧುರ ತ್ಯಾಗ ಅಮರ ಅಂತಕ್ಕಂಥ ಸುಂದರ ಸಾಮಾಜಿಕ ನಾಟಕದಲ್ಲಿ ಅಭಿನಯಿಸತಕ್ಕಂಥ ಪಾತ್ರವರ್ಗದವರು ಎಲ್ಲರೂ ಇದ್ದಾರೆ. ಆ ಎಲ್ಲ ಪಾತ್ರವರ್ಗಕ್ಕೂ ಮತ್ತು ಸಂಗೀತ ಕಲಾ ಬಳಗಕ್ಕೂ ಕಲಾ ಪ್ರೇಕ್ಷಕರಿಗೂ ಮತ್ತು ಪೋಷಕರಿಗೂ ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಿಯರಿಗೂ ಈ ಸಿದ್ದರಾಮನ ಅನಂತ ಶರಣಾರ್ಥಿ. ಮೊನ್ನಿನ ದಿವಸ ಬಂದಾಗ ನಾನು ಒಂದು ಮಾತು ಹೇಳಿದ್ದೆ, ಬಹುಶಃ ಅದನ್ನು ಆದರೂ ಇವತ್ತಿನ ದಿವಸ ಅದನ್ನು ಮತ್ತೆ ಪ್ರಸ್ತುತಪಡಿಸ್ತಾರೆ. ನಮ್ಮ ಜಾತಿ ಯಾವುದೇ ಇರಬಹುದು, ನಮ್ಮ ಮತ ಯಾವುದೇ ಇರಬಹುದು, ನಮ್ಮ ಪಂಥ ಯಾವುದೇ ಇರಬಹುದು, ನಮ್ಮ ಗ್ರಂಥ ಯಾವುದೇ ಇರಬಹುದು, ಆದರೆ ಅಂತರಂಗದಲ್ಲಿ ಹುದುಗಿರತಕ್ಕಂಥ ಮಹಂತ ಅಥವಾ ಸಂತ ಒಬ್ಬರೇ ಅನ್ನತಕ್ಕಂಥದ್ದನ್ನು ಎಲ್ಲರೂ ನೆನಪಿಟ್ಟುಕೊಂಡ್ರೆ ಸಾಕು, ನಿಮ್ಮ ಜೀವನ ಪಾವನ 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 ಅಂತಕ್ಕಂಥ ಮಾತು. ಈ ಒಂದು ಸಂತ ಒಬ್ಬರೇ ಅನ್ನತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ಗ್ರಾಮ ಯಾವುದಾದ್ರೆ ಅದೇ ಗೊರೆಬಾಳ ಗ್ರಾಮ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏಕೆಂದ್ರೆ ಮಣ್ಣಿನ ದಿವಸ 63 ದಿವಸ ನಡೆದಿರ್ತಕ್ಕಂಥ ಪುರಾಣ ಪ್ರವಚನದಲ್ಲಿ ನಾನು ನೀನೆಲ್ಲದೆ ಎಲ್ಲಾ ಜಾತಿ ಮತ ಪಂಥದವರು ನಿಂತು ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಗ್ರಾಮ ಯಾವುದಾದ್ರೆ ಅದು ಗೊರೆಬಾಳ ಗ್ರಾಮ ಅಂತಕ್ಕಂಥ ಮಾತು. ಇಲ್ಲಿ ಪ್ರತಿಯೊಬ್ಬರ ಅಂತರಂಗದಲ್ಲಿ ಭಕ್ತಿ ಅನ್ನತಕ್ಕಂಥದ್ದು ನೆಲೆಯೂರಿ, ಭಕ್ತಿ ನೆಲೆಯೂರಿದಾಗ ಮಾತ್ರ ಅಂತಹ ದೊಡ್ಡ ಕಾರ್ಯಕ್ರಮಗಳು ನಡೆಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆ ಒಂದು ಚೇತನಾ ಶಕ್ತಿ ಯಾರು ಈ ಗೊರೆಬಾಳ ಗ್ರಾಮಕ್ಕೆ ಅಂತಂದ್ರೆ ಎರಡನೇ ದ್ವಿತೀಯ ಶಂಭು ಎನಿಸಿಕೊಂಡಿರ್ತಕ್ಕಂಥ ಒಳಬಳ್ಳಾರಿಯ ಚನ್ನಬಸವೇಶ್ವರ ಯೋಗಿಗಳು ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ಏನು ಪ್ರದರ್ಶನ ಮಾಡ್ತಾ ಇದ್ದಾರೆ ಬೀರ್ಲಿಂಗೇಶ್ವರ ಯುವಕ ಸಂಘದವರು ಹುಡುಗ ಕಟ್ಟಿದ ತಾಳಿ ಸಾಕು ತಂಗಿಯ ಸಂಕಟ. ಈ ನಾಟಕ ಬಹಳ ಸೊಗಸಾಗಿದೆ. ಈ ಜೀವನ ಅಂತಕ್ಕಂಥದ್ದು ಒಂದು ನಾಟಕ. ಈ ನಾಟಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟನ ಭಗವಂತ. ಹೌದಾ? ಆ ನಟರಾಜ ಬಹಳ ಕಿಲಾಡಿ. ಆ ನಟರಾಜ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟಿದ್ದಾನೆ. ಆ ಪಾತ್ರವನ್ನು ಯಾವ ರೀತಿ ಅಭಿನಯಿಸಬೇಕು ಅಂತಂದ್ರೆ ಅವನು ಮೆಚ್ಚತಕ್ಕಂಥ ರೀತಿಯಲ್ಲಿ ನಾವು ಅಭಿನಯಿಸಿದ ನಿಜವಾದ್ರೆ ನಾವು ಮಾಡಿರ್ತಕ್ಕಂಥ ಜೀವನ ನಾಟಕದಲ್ಲಿ ಈ ಮನುಷ್ಯ ದೇಹ ಅಂತಕ್ಕಂಥ ಪಾತ್ರ ಶ್ರೇಷ್ಠವೆನಿಸಿಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಈ ಒಂದು ನಾಟಕದಲ್ಲಿ ನಟಿಸ್ತಕ್ಕಂಥ ನಟರಿಗೆ ಮತ್ತು ನಟಿಯರಿಗೆ ಹೆಚ್ಚಾಗಿ ನಟನೆ ಮಾಡತಕ್ಕಂಥ ಶಕ್ತಿಯನ್ನು ಆ ಒಂದು ನಟರಾಜ ದಯಪಾಲಿಸತಕ್ಕಂಥ ಮಾತನ್ನು ತಿಳಿಸಿ ಈ ಒಂದು ನಾಟಕ ಎಲ್ಲರ ಒಂದು ಸಹಕಾರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಕೊನೆಗೊಳ್ಳಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಯಿಸಿ ಎರಡೂ ನಾಟಕಗಳಿಗೆ ಕರೆಯಿಸಿ ಸಾನ್ನಿಧ್ಯ ವಹಿಸಲು ಅನುಭವ ಮಾಡಿಕೊಂಡಿರ್ತಕ್ಕಂಥ ಈ ನಾಟಕ ಬೀರ್ಲಿಂಗೇಶ್ವರ ನಾಟ್ಯ ಸಂಘಕ್ಕೂ ಮತ್ತು ಶರಣಬಸವೇಶ್ವರ ನಾಟ್ಯ ಸಂಘಕ್ಕೂ ನಾವು ಚಿರಋಣಿಗಳಾಗಿದ್ದೇವೆ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮ 4 ಮಾತುಗಳಿಗೆ ವಿರಾಮವನ್ನು ನೀಡುತ್ತಿದ್ದೇವೆ. ಓಂ ಶಿವಂ ಶಿವೋಯ. ಆಶೀರ್ವಾದವನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯರೆಲ್ಲರಿಗೂ ಕೂಡ ಇನ್ನೊಮ್ಮೆ ಎಲ್ಲಾ ಕಲಾ ಬಳಗದ ಪರವಾಗಿ ಕಲಾವಿದರ ಪರವಾಗಿ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಒಂದು ನಾಟಕ ಪ್ರದರ್ಶನ ಪ್ರಾರಂಭಗೊಳ್ಳುತ್ತದೆ. ಅದಕ್ಕಿಂತ ಮುಂಚೆ
ಇದೇ ಏಪ್ರಿಲ್ 11ನೇ ತಾರೀಕು 2024 ಏಪ್ರಿಲ್ 11ನೇ ತಾರೀಕಿನಂದು ಉಡಾ ಗ್ರಾಮದಲ್ಲಿ ಕೂಡ ಕುಡುಕ ಕಟ್ಟಿದ ತಾಳೆ ಅನ್ನುವಂಥ ನಾಟಕ ಪ್ರದರ್ಶನಗೊಳ್ಳುತ್ತಾ ಇದೆ. ಎಲ್ಲ ಕಲಾಭಿಮಾನಿಗಳ ರಂಗದ ಬೀಣೆ ಮೀಟಿದ ವೈಣಿಕ ನೀನೇ ನಿನ್ನ ಗಾನದ ಸ್ವರ ತಾಣಯಾಣ ಬಗ್ಗೆ ಜಗಲಿ ಸೂತು ಕನ್ನ ತಾಯಿ ಬರೆಸೀನೇ ರಾಜನೇ ಉತ್ತರಾಜನೇ ಅಂಧರ ರವಿ ತೇಜನೇ ಆಚಮದಾಧಾರನೆ ಧನೆ ಗಿರಿದ ಸೌಧರ್ವನೆ
ಬಸವೇಶ್ವರ ತಂದೆ ತಾಯಿನ ಕರೆದುಕೊಂಡು ತಪ್ಪಲಿ ಎಂದು ನನ್ನನ್ನು ಕರೆತಂದು ನನ್ನ ನನ್ನನ್ನು ಜೋಪಾನ ಮಾಡಿದ್ದಾರೆ ನನ್ನ ಯಾವುದೇ ಕಷ್ಟ ಬಾರದಂತೆ ನೋಡಿಕೊಳ್ಳುವ ಭಾರ ನಿನ್ನೆ ಕೂಡಿದೆ ತಂದೆ, ನಿನ್ನೆ ಕೂಡಿದೆ. ಶ್ರೀ ಆಂಜನೇಯನ ಆರಾಧನೆಯಲ್ಲಿ ಚಲಿತಳಾಗಿ ಪತಿ ಪರಮೇಶ್ವರನಂತ ಪುಣ್ಯಾತ್ಮಶೀಲನ ಬೇಡಿಕೊಳ್ಳುತ್ತಿರುವೆ. ಇಲ್ಲ ಪತಿ ಬಗ್ಗೆ ಬೇಡಿಕೊಳ್ಳಿಲ್ಲ. ಈ ನನ್ನ ಯಾವುದೇ ಕಷ್ಟ ಬಾರದಂತೆ ಕರುಣಿಸಿ ಕಾಪಾಡುವ ಬಸವೇಶ್ವರ ಬೇಡಿಕೊಂಡೆ. ಅಣ್ಣ ಒಂದು ನಿಮಿಷ ತಡೆಯಲ್ಲ, ಪ್ರಸಾದ ಕೊಡ್ತೀನಿ. ನೀನು ಕೊಟ್ಟ ಹಂತೆ ಈ ದೇವರು ಸರಿಯಾದ ಅಣ್ಣ ಆ ಪರಮ ದೃಷ್ಟಿಗಿಂತ ತಂದೆ ತಾಯಿನ ಕರೆದುಕೊಂಡು ತಬ್ಬಲಿಯಾಗಿ ಹಸುವಿನ ದಾಹದಿಂದ ಅರಿಯಾಗಿ ನನ್ನನ್ನು ಕರೆದುಕೊಂಡು ತಂದೆ ತಾಯಿ ಪ್ರೀತಿ ವಾಸ್ತವ ತೋರಿಸಿರುವರಲ್ಲ, ನಿಜಕ್ಕೂ ನೀವೇ ನನ್ನ ಪಾಲಿನ ಸೀತಾ ಹೇಳುವುದರಲ್ಲಿ ಕಂಡ ಕಲ್ಲು ಮೂರ್ತಿಗಳನ್ನು ದೇವರು ಒಂಬತ್ತು ತಿಂಗಳು ಹೊರತು ಸಾಕಿ ತಂದಿದ ಮಾತಾಪಿತರನ್ನು ಅತಿ ದೂರವಾಗಿ ಕಾಣುವಾಗ ದೇವ ಮಾನವಂತರ ನನ್ನನ ಸನ್ಮಾರ್ಗದಲ್ಲಿ ನಡೆದರೆ ನಮ್ಮ ಬಾಳು ಸೀತಾ, ನೀನು ನಮಗೆ ನೀನು ಈ ಮಹಾಮಂದಿರಕ್ಕೆ ಆದ್ದರಿಂದ ನೀನು ನಮಗೆ ಸಾಕು ಮಾಡೋಣ. ಈಗಿನ ಸಾಹಿತ್ಯ ಸಭೆಯನ್ನು ಅಣ್ಣ ತೆಗೆದುಕೋ ಪ್ರಸಾದವನ್ನು. ಅಣ್ಣ ನಿನಗೊಂದು ದಿನ ವಿಷಯ ಹೇಳಬೇಕಾಗಿದೆ. ಆದರೆ ಸೀತಾ ಒಂದು ಹಾಡು ಹೇಳಿದರೆ ಮಾತ್ರ ಹೇಳಬಹುದು. ಹಾಡು ಹೇಳುವ ಮೊದಲು ಇವತ್ತು ರಕ್ಷಾ ಬಂಧನ. ಮೊದಲು ನಿಮಗೆ ರಾಖಿ ಕಟ್ಟುತ್ತೇನೆ, ಆಮೇಲೆ ಹಾಡು ಹಾಡೋಣ. ತಂಗಿಯರಗಿ ಬಂದ ಜನ್ಮಗಳ ಅನುಬಂಧ, ತಂಗಿಯರಗಿ ಬಂದ ಜನ್ಮಗಳ ಅನುಬಂಧ, ಜೀವಕ್ಕೆ ತರಡು ಹಕ್ಕನರಡು ನಾವಾಗಲೆಂದು ಹೊರಟುತ್ತಿದೆ ಈ ರಕ್ಷಾ
ನೀನು ಅಣ್ಣ ಅಣ್ಣ ಅನ್ನೋದು ನನಗೆ ಬಂಗಾರ ನಂದಾಗಿ ಬಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಅಣ್ಣ ತಂಗಿಯರಗಿ ಬಂದ ಜನ್ಮ ಜನನಗಳ ಅನುಬಂಧ ಸಾಕಾಯ್ತಮ್ಮ ದೇವ್ರು ಬಂದು ಸರಿ ಸರಿ ಅಣ್ಣ ಇಂದು ನನ್ನ ಬಾಲ್ಯ ಸ್ನೇಹಿತ ನಮ್ಮ ಸೀತಾಳನ್ನು ನೋಡೋದಕ್ಕೆ ನಮ್ಮ ಮನೆಗೆ ಬರುವಂತಾನೆ. ಇದೇ ಗುಡ್ಡೆ ವಿಷಯ ಓಹೋ ಅಣ್ಣ ಅವನೇ ಬಂದ ಬಾರೋ ಬಾರೋ ಅಣ್ಣ ಇವನೇ ನನ್ನ ಬಾಲ್ಯ ಸ್ನೇಹಿತ ಚಂದ್ರು ಅಂತ. ಚಂದ್ರು ಇವರೇ ಕಣ ತಮ್ಮಣ್ಣರು ಧರ್ಮಣ್ಣವರು. ನೋಡು ಚಂದ್ರು ನಮ್ಮ ಹಿದ್ದೆ ಕಲಾ ಪದವೀಧರ ಆದ್ರೆ ನೌಕರಿಗೆ ನಿಭಾಯಿಸಲು ಆಸೆ ಇರುವಾಗ ನೌಕರಿ ಇನ್ನು ನೀನು ನೌಕರಿಗೆ ನೌಕರಿ ಎಲ್ಲಿದೆ ಧರ್ಮ ನೌಕರಿ ಲಂಚ ತನ್ನ ದಂತ ಪಂಥಗಳಿಂದ ಬಡವರಿಯುತ್ತಾರೆ ಜಗತ್ತಿನಲ್ಲಿ ಅಂದಾಗ ಅದು ನನ್ನಂತ ಬಡವರಿಗೆ ಕನಸಿನ ಮಾತು. ಎಲ್ಲಿ ಹೋದ್ರು ಲಂಚ ಎಂಬ ಕೆಂಚಾಡಳಿತ ಮಂತ್ರಿಗಳ ಮಾಡಿಯಲ್ಲಿ ನಯ ವಿನಯದಿಂದ ನಮನ ಮಾಡಿ ಕೇಳಿದರೆ ಕಾಲಿನಿಂದ ಸನ್ಮಾನ ಮಾಡುವ ಭ್ರಷ್ಟರಾಜಕಾರಣಿಗಳಿಲ್ಲ ಈ ಸಮಾಜದಲ್ಲಿ. ಇನ್ನು ನೌಕರಿಗಾಗಿ ದಲಿತ ಜನರು ಗಂಜಿ ಸೇವಿಸಿ ಜೀವನ ಕಳೆದು ಹಣ ಸಂಪಾದಿಸಿ ಲಂಚ ಕೊಟ್ಟರೆ ಲಂಚ ಗೋಳಿ ಮಂಚದ ಮೇಲೆ ಕುಳಿತು ಒಳಸಲಸ ನಡೆಸಿ ನೌಕರಿ ಕೊಡದೆ ಕತ್ತು ಹಿಡಿದು ಹೊರದಬ್ಬುವ ವೃತ್ತಾಧಿಕಾರಿಗಳಿಲ್ಲ ಈ ಸಮಾಜದಲ್ಲಿ. ಅಂದಾಗ ಇನ್ನೆಲ್ಲಿ ಬಡವನಿಗೆ ನೌಕರಿ? ಹೌದು ಬಡವ ಬಲ್ಲಿದವರಿಗೆ ನೌಕರಿ ಎನ್ನುವುದು ಬೆಳಕು ಕೊಡುವ ಅದೆಷ್ಟು ಕಷ್ಟಪಟ್ಟು ವಿದ್ಯೆ ಉದ್ಯೋಗ ಸಿಗಲಿಲ್ಲವೆಂದರೆ ಈ ಭೂಮಿ ಮೇಲೆ ಉಳಿಸಿದ ದೇವರು
ಹಿರಿಯರು ಹೇಳುವ ಮಾರ್ಗದರ್ಶನದಲ್ಲಿ ಜೀವನ ಸಾಗಿಸಲೇಬೇಕು. ಆದರೆ ಅಶೋಕ್, ನೀನು ನಿಜವಾಗಿ ಪುಣ್ಯವಂತ. ಈ ದೇವಮಂದಿರದಲ್ಲಿ ದೇವರಂತ ಸಹೋದರನ್ನು ಪಡೆದು ಸ್ನೇಹದ ಸಂಕೋಲೆಯಲ್ಲಿ ನನಗೆ ಸಹಾಯ ನನ್ನನ್ನು ವಿದ್ಯಾವಂತನನ್ನಾಗಿ ಮಾಡಿದ ನನ್ನ ಭಾಗ್ಯದ ಬಾಗಿಲು. ನಿನ್ನ ಈ ಮಾತುಗಳಿಂದ ಶಿಖರ ಕೇಳಿಸಬೇಡಪ್ಪ. ನೋಡು ಅಣ್ಣ, ಇವನ ಎತ್ತವರು ಯಾವ ವಿಷಜಂಶನ ಜಾಲ ತ್ವರಿತಗತಿಯಲ್ಲಿ ಅಣ್ಣ, ಅಂದೊಂದು ದಿನ ನಾನು ಒಳೆಯುವುದಾಗ ಪ್ರಾಣ ನನ್ನನ್ನು ಕಾಪಾಡಿದ ಪುರುಷ ಅಣ್ಣ, ಅದಕ್ಕಾಗಿ ಇವನಿಗೊಂದು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ಕೊಡಿಸಿ ನಮ್ಮ ತಂಗಿಯನ್ನು ದಾರಿಯಲ್ಲಿ ಈ ಮಹಾಮಂದಿರಕ್ಕೆ ಹಳೆಯನ್ನಾಗಿ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೇನಣ್ಣ. ಈ ನಿರ್ಗತಿಕನಿಗೆ ಅಷ್ಟೊಂದು ಅದೃಷ್ಟ ಬೇಡ. ಚಂದ್ರು, ನೀನು ನನ್ನ ತಮ್ಮನನ್ನ ಪ್ರಾಣಾಪಾಯದಿಂದ ಕಾಪಾಡಲಿಕ್ಕೆ ನಿನ್ನನ್ನು ಮೆಚ್ಚಬೇಕು. ನಿನ್ನಂತ ಬಡ ಬಿಕ್ಕಟ್ಟನ್ನು ಬಗೆಹರಿಸಿ ನೌಕರಿ ಕೊಡಿಸಿ ಈ ನನ್ನ ಮುತ್ತನಂತ ತಂಗಿಯನ್ನು ನಿನಗೆ ದಾರಿ ಈ ಮಾಮಂದಿರಕ್ಕೆ ಹಳೆಯನ್ನಾಗಿ ಮಾಡಿಕೊಳ್ಳಬೇಕು. ಸರಿ, ನನಗೆ ತೋಟದಲ್ಲಿ ಕೆಲಸವಿದೆ, ನಾನು ಬರ್ತೀನಿ. ನಮ್ಮ ಸೀತಾ ಚಂದ್ರನಿಗೆ ಕಾಫಿ ಮಾಡಿಕೊಂಡು ಆಯ್ತಲ್ಲ. ಹೋಗಮ್ಮ. ತಗೊಳಪ್ಪ ಕಾಫಿ. ಕೊಡಮ್ಮ. ಅಣ್ಣ, ಆಮ. ಚಂದ್ರು, ಹೇಗಿದೆ ಕಣ ಕಾಫಿ? ತುಂಬಾ ಚೆನ್ನಾಗಿದೆ ಚಂದ್ರು. ನನ್ನ ತಂಗಿ ಬರೀ ಕಾಫಿ ಕೈ ಅಡಿ ಕೂಡ ಬಹಳ ಚೆನ್ನಾಗಿ ಮಾಡ್ತಾಳೆ. ಹೋಗೋಣ, ಹೊಗಳಿಗೆ ಸಾಕಿ ಮಾಡೋಣ. ನೋಡಿ, ಹೆಣ್ಣಾಗಿ ಹುಟ್ಟಿದ ಮೇಲೆ ಅಡುಗೆ ಕೆಲಸ ಮಾಡುವುದು ಸಹಜ ಅಲ್ವಾ? ನೋಡು, ನನ್ನ ತಂಗಿ ಬಲು ಅಮ್ಮನವರೇ, ಬರೀ ಕಾಫಿ ಹಾಗಾದ್ರೆ ನಮ್ಮ ಹೊಟ್ಟೆ ಹೋಗು ಹೇಳಮ್ಮ. ಅಡುಗೆ ಸಿದ್ಧತೆ ಮಾಡಿ ಮಾಡೋಣ. ಹೌದಾ? ಹಾಗಿದ್ರೆ ಹೋಗು. ಚಂದ್ರು ಬಹಳ ದೂರದಿಂದ ಬಂದಿದ್ದಾನೆ, ಬೇಗ ಅಡುಗೆ ಸಿದ್ಧತೆ ಮಾಡು. ಆಯ್ತಣ್ಣ, ಅಡುಗೆ ಸಿದ್ಧತೆ ಮಾಡಿದ್ದೀನಿ. ನೀವು ಊಟ ಮಾಡೋದಿಲ್ವಾ? ಹಾಗೆ ಅವ್ರನ್ನ ಕರ್ಕೊಂಡು ಬಂದ್ಬಿಡೋಣ. ಅವರು ಅಂದ್ರೆ ಓ ಇವ್ರೇ, ನಡೀರಿ ಅವರೇ. ಹಲೋ, ಅಶೋಕ್ ಅವರ, ಸರ್ ಹೇಳಿ. ಆದಷ್ಟು ಬೇಗನೆ ಬ್ಯಾಂಕಿಗೆ ಬರಬೇಕಾಗಿತ್ತು. ಒಂದು ಚೆಕ್ಕಿಗೆ ಸಹಿ ಮಾಡಬೇಕಾಗಿತ್ತು. ಹೌದಾ? ಸರಿ, ಹೀಗೆ ಆದಷ್ಟು ಬೇಗನೆ ಬನ್ನಿ. ಸರಿ, ಬರ್ತಾ ಇದೆ. ಊಟ ಮಾಡ್ತೀನಿ. ಚಂದ್ರು, ಸ್ವಲ್ಪ ಬ್ಯಾಂಕಿಗೆ ಬೇಗ ಬರ್ತೀನಿ. ಅಮ್ಮ, ಏನು ನನ್ನ ಸ್ನೇಹಿತ. ಬರ್ತೀನಿ. ಬೇಗ ನಿಮ್ಮ ಅಣ್ಣನವರನ್ನು ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ಕೊಟ್ಟಾಯ್ತು. ಇದೇ ಖುಷಿ. ಹೌದು, ನಮ್ಮ ಅಣ್ಣ ಹೋಗೋದು ಕಾಯ್ತಾ ಇದ್ರೆ ಕಾಯವಾದ ಮನಸ
ಯಾತಿಸು ಓ ಪ್ರೇಮಿಗೆ ಬಾ ಪ್ರೇಮಿಗೆ ಓ ಪ್ರೇಮಿಗೆ I love you I love you ಕೋಟಿ ನಕ್ಷತ್ರ ಮಿನುಗಿದವು ಆಕಾಶವು Violent Arno. ಹೃದಯಂತರಾಳದಲ್ಲಿ ಹೇಮ ಪ್ರಕೋಪದ ಮುಳ್ಳು ತುತ್ತುತ್ತಿದೆ. ದೊರಮಣ್ಣನ ಸಾಕು ತಂಗಿ ಸೀತಾ ಹೆಸರಿಗೆ ತಕ್ಕಂತೆ ಏನವಳ ಮೈ ಬಣ್ಣ. ಪಂಚಪತಿರತಿಯರಲ್ಲಿ ಒಬ್ಬಳಾದ ಸುರಸುಂದರಿ ಇಂದು ಈ ದೇವೇಂದ್ರ ಈ ಸೀತಾಳಿಗೆ ಮನಸ್ಸೋತಿದ್ದಾನೆ. ಏನು ಅವಳ ಸೌಂದರ್ಯ, ಕಲ್ಪನೆಯ ಕಾನನದ ಕಾಮಿನಿ ತುಂಬ ತಾರುಣ್ಯವೇ
ಹೆಣ್ಣಿನಂತ ಹೆಣ್ಣಿನ ಅಂಗ ಸುಖವಿದ್ದಾಗಲೇ ನನ್ನ ಮನಸ್ಸಿಗೆ ಸಮಾಧಾನ. ನಾನು ಗುರಿ ಇಟ್ಟ ಮೇಲೆ ಜಿಂಕೆ ನನ್ನ ಬಲಿಯಲ್ಲಿ ಬಿದ್ದೇ ಬೀಳುತ್ತದೆ. ಇಂದಲ್ಲ ನಾಳೆ ಆಯನ ಮರಳಿ ಹೆಣ್ಣು ನನ್ನ ಮೋಸದ ಬಲಿಯಲ್ಲಿ ಹಾಕಿಕೊಂಡು ಸವಿಯಲೇಬೇಕು ಅವಳ ಸೌಂದರ್ಯದ ಸಿರಿಸುತ್ತವನ್ನೇ. ತೇರೆ ಸುಂದರ ಪೇ ದೇವೇಂದ್ರ. ನೀ ತತ್ತಿ ತಿನ್ನವಲ್ಲ, ಸುಮ್ಮ ಕೈ ಇಳಿಸ್ಬಿಡು. ಅಲ್ಲ ಇರೋದ ತತ್ತಿ ಅಟ್ಟು ಇಟ್ಟಿಲ್ಲ, ಈಗ ಕೈ ಎತ್ತಿದ್ರು ಮುಂದೆ ಹೆಂಗ ನಿಂದು? ಯಾರಿಗ್ ಬೇಕ್ರಿ ಜವಾರಿ ತತ್ತಿ? ಬರ್ರಿ ಬರ್ರಿ ಜವಾರಿ ಬಿಸಿ ಬಿಸಿ ತತ್ತಿ. ನಮ್ಮ ತತ್ತಿ ಬಾಳ ಸಸ್ತ ಅದ ನೋಡ್ರಿ. ಏನಿಲ್ಲ 5 ರೂಪಾಯಿ ಒಂದು ತತ್ತಿ ಅದ ನೋಡ್ರಿ. ತತ್ತಿ ಬೇಕೇನ್ರಿ? ತತ್ತಿ ಸಸ್ತಾ ಬಡ್ಡಿ ಮಸ್ತ ಬಡ್ಡಿ 120. ಏ ಯಾರ ಮಗ ಇರ್ಬೇಕ್ರಿ? ನನ್ನ ಮಗ ಇದು. ಇದಕ್ಕೆ ಕರಿ ನಾಗರ ಕಚ್ಚಿಲಿ ಮಠ ಮಠ ಮಧ್ಯಾಹ್ನದಾಗ 3 ಅಡಿ ಮಣ್ಣು ಹೋಗ್ಲಿ, ಇದು ಶಟ್ಕೊಂಡು ಹೋಗ್ಲಿ. ಯಾವಾಗಲೇ ನೀ ಮಂಗ್ಯಾನ ಮಗನ ಆ ಕಣ್ಣಿನ ನತ್ತಿ ಮ್ಯಾಗ ಹೋಗ್ಯಾವ ಏನು ಎಮ್ಮಿ ಪತ 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 ಶಗಣಿ ಹಾಕ್ಯಾವ. ಸಾಕು ಮುಚ್ಚ ಮೇಲಿಂದ ಏನು ಬಾಯ್ ಮತ್ತೆ ಅಂತ ಹೇಳಿ. ಅಲ್ಲ ನಾನು ನೋಡಕತ್ತೀನಿ ಚಚ್ಚಾಕತ್ತೀನಿ. ಅಲ್ಲ ನಿಂದೇನು ಬಾಯ್ ಏನು ಊರು ಬೊಂಬಾಯ್? ಹಾಂ ಯಾಕೆ ಏನು ನಾನು ನೋಡಿದ್ರೆ ಹೆಂಗ ಅನ್ಸುತ್ತೆ ನಿನಗೆ? ಒಂಥರ ಅನ್ಸುತ್ತಾ? ಆದ್ರೆ ಇವಾಗ ಬೇಡ. ಯಾಕೋ ಒಟ್ಟಿ ಹುಡುಗಿ ಸಿಕ್ಕೇನಂತ ಭಾಳ ಮಾತಾಡಕತ್ತಿಯಲ್ಲ. ಆಗಲೇ ಮಗನ ಬರ ಮಠ ಬಂದು ನನಗ ಹಾದು ಮತ್ತೆ ಧಿಮಾಕಿನ ಮಾತಾಡ್ತೀಯಲ್ಲ. ಎಷ್ಟರ ಇರ್ಬೇಕು ನಿನ್ನ ಮೈಯಾಗ ಸೊಕ್ಕ? ನನ್ನ ಮೈಯಾಗಿನ ಸಾಕಲ್ಲ ಬೇಯದ. ನಾನು ಒಂದು ಗುಂಗಿನ್ಯಾಗ ಬರಕತ್ತಿದ್ದೆ. ನನ್ನ ಗೊಂಗಿಗೆ ನಿನ್ನ ಗೊಂಗು ಸೇರಿ ಸ್ವಲ್ಪ ಕಣ್ಣಿಗೆ ಚಕ್ರ ಬಂದು ಎಡವಟ್ಟಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಬಿಡ್ಬೇ. ಮತ್ತೇನಾರ ಆಗಿರ್ಬೇಕು ನೋಡಿ ಇಂದ ಮುಂದ 60ಕ್ಕೆ 60 ಜಾಸ್ತಿ ನೋಡ್ರೆ ಕ್ಷಮಿಸಿ ಬಿಡವ. ನನ್ನ ಕೈ ಮುಗಿತೀನಿ ಸುಮ್ಮನೆ. ಯಾಕೆ ನನ್ನ ಕೂಡ ಜಗಳ? ಹೌದಲೇ ಮುದಿ ಭಾಡ್ಯ ನನ್ನ ಮಗನ. ಹುಡುಗಿ ನೋಡಿ ಹಾಯ ಮಠ ಹಾದು ಈಗ 60 80 ಅಂತ ಹೇಳಿ ನಕರ ಮಾಡಕತ್ತೀಯನೆ. ಬಿಟ್ಟು ಬಿಡ. ನೀ ಹಾದದ ಗಚ್ಚಿಗೆ ನನ್ನ ತತ್ತಿ ಒಡೆದು ಹೋಗಿ ವ್ಯಾಪಾರ ಎಲ್ಲ ಸತ್ಯಾನಾಶ ಆಗೈತಿ. ಈ ನನ್ನ ಸಂಕಟ ನಾನು ಹೆಂಗ ಹೇಳಿ? ಬರೋಬ್ಬರಿ ಇದು ಕೊಡಿ ಐತಲ್ಲ, ಇದು ಕೊಡಿ. ಈ ಕೊಡಿ ತುದಿನ ಅಂತದ್ದು. ನಿಮ್ಮಂತ ಹುಡುಗಿಯನ್ನು ನೋಡಿದ ಕೂಡಲೇ ತಿವ್ಯಾ ಇದು ಬೇವಸಿ ಮುಂಡ್ಯದ ಬಿಕನಾಸಿ ಮುಂಡ್ಯದ. ಏ ಪಂಡ್ರಾಪುರದ ಪಿಂಡ್ರಿ ನನ್ನ ಮಗನ ಯಾರಿಗಲೇ ಬೈಯಾಕತ್ತಿರೋದು? ನಿನಗಲ್ಲವೇ ಮತ್ತೆ ಯಾರಿಗೆ ಕೈ ಕಡೆ ಮಾಡಕತ್ತಿ? ಇಷ್ಟು ನೀನು ಯಾಕೆ ಹಂಗೆ ಒಳಗೊಳ ಮಾಡ್ತೀವಿ? ನಿನಗೆಲ್ಲ ಬೈಯಾಕತ್ತಿದ್ದು ಹೇಳೋಕೆ ಸ್ವಲ್ಪ ತಡಕ 6 ತಿಂಗಳು ಹುಟ್ಟಿಯೇನು? ಇಲ್ಲ ನಿನ್ನ 3ರಾಗ ಉದುರು ಬಿದ್ದೇನಿ. ಅಲ್ಲ ನಾವು ಉದಿರೇ ಬಿದ್ದು ಬಿಡು. ಮತ್ತೆ ನಮ್ಮಂಗೆ ನೀನು ಜೋತ ಬಿದ್ದೇನಂತ ಮಾಡಿದ್ನ. ನಾ ಕಾಲಿಟ್ಟ ಮುಂದೆ ಬಂದೀನಿ. ಹೌದು ಇಲ್ಲ ತಲೆ ಮುಂದೆ ಮಾಡಿ ಬಂದೀವಿ. ಅಲ್ಲ ಈ ಕೊಡಿಗೆ ಬೈದೀನಿ ನಾನು. ನಿನಗೆ ಯಾಕೆ ಬೈದಿ? ನೀನು ಬೈದಿ ನಾನು ನಡ್ಕೋಕ್ ಹೋಗ್ಲಿ. ಈ ಕೊಡಿಗೆ ಬೈದೀನಿ ಸ್ವಲ್ಪ ಸಮಾಧಾನ ಮಾಡಿ ಹಿಂಗೆ ಯಾಕೆ ಬಿಡ್ತೀನಿ? ಎಲ್ಲಿ ಸಮಾಧಾನ ಮಾಡ್ಕೊಳ್ಳೋ ಬಂಗಾರಪ್ಪ? ನೋಡಲಿ ನನ್ನ ತತ್ತಿ ಒಡೆದು ಹೋಗ್ಯಾವ. ಎಲ್ಲಿ ಬಗ್ಗಿ ನೋಡಲ್ಲಿ. ತ್ರಾಸ ಆಗತ್ತು, ವಯಸ್ಸಾಗೈತಲ್ಲ. ಹೌದನ? ಈ ಛತ್ರಿ ತಗೊಂಡು ಇಡಬಾರ್ದು ಜಾಗಕ್ಕೆ ಇಟ್ಟದ ನೀನ ಬಗ್ತಿ ಮಗನ. ಈ ಛತ್ರಿ ಇಲ್ಲ ನನ್ನ ತತ್ತಿ ಹೊಡೆದ್ರ ವ್ಯಾಪಾರ ಹಾಳು ಮಾಡಿದಿ. 3 ತತ್ತಿ ಹೊಡೆದಕ್ಕ ಹೊಟ್ಟಿ ಮ್ಯಾಗ 3 ಬರೀ ಹೇಳೋದಂಗ ಆಗೈತಿ. ಇನ್ನು ನೀ ಏನಾರ 6 ತತ್ತಿ ಹೊಡೆದಿದ್ದೆ ಅಂದ್ರ ಹೊಟ್ಟಿಗೆ ಗತಿನೇ ಇಲ್ಲ. ಮುಂದೆ ನಿನಗೆ ಕಣ್ಣೀರ ಗತಿ ಆಗುತ್ತ. ಹೋಗ್ಬಿಡ್ಬೇರಪ್ಪ, ಯಾಕೆ ಚಿಂತೆ ಮಾಡ್ತೀವಿ? ಅವಾಗ ನಾನು ರೂಪಾಯಿ ಹೇಳೋದು ಅದಂಗೆ ಮಾಡಿ. ಯಾರು ಅಕಸ್ಮಾತ್ ತತ್ತಿ ತನಕ ಏನಾರು ಬಂದ್ರೆ ಅಂತ ತಿಳ್ಕೊ,
ಏನೋ ಹೊಡಿಬಾರ್ದಾಗಿತ್ತು. ಈ ಮುದುಕೊಂದು ಸ್ವಲ್ಪ ಕೊಡಿದು ತುದಿ ಬಡ್ದು ಒಂದು 3 ಹೊಡೆದಲ್ಲ, ಒಂದು 50 ಪೈಸೆ ಕಡಿಮೆ ಮಾಡಿ ತಗೊಂಡು ಹೋಗ್ರಿ ಅಂತ ಕೊಟ್ರ ಅದಕ್ಕೆ ಯಾಕೆ ಒಳ್ಳೆ ಗಂಡು ಸತ್ರ ಹೆಣ್ಣಿಗೆ ಚಿಂತೆ ಮಾಡ್ತೀವಿ. ಅಲ್ಲ ಇಷ್ಟಕ್ಕೂ ನೀನು ಬರಲಿಲ್ಲ, ನಾನು ಬಾರಿಸಲಿಲ್ಲ, ತಗೊಂಡು ಹೋಗಿ ನಡುಮನೆಯಾಗಿ ಇಟ್ರಿ ಎಂತೆಂತವ ಹೊಡಿತಾವ. ನಿಂದೇನು ಅಂತ ಮಹಾ ಕೋಳಿ ತಚ್ಚಿ. ಹೌದ್ರಿ ಮಗ ಹೆಂಗ ಮಾತಾಡ್ತಾನ ನೋಡ್ರಿ. ಅದೇನೋ ಅಂತಾರಲ್ರಿ, ಆತತ್ತು ಬ್ಯಾತತ್ತ ಅಕ್ಕನ ಮನೆಗೆ ಬಂದ್ರ ಅಕ್ಕನ ಗಂಡ ಔಕ್ಕಂದಿತ್ತಂತ. ಆ ಜಾತಿಗೆ ಸೇರಿ ನನ್ನ ಮಗ ನೀನು. ಇಲ್ಲೋಡಿಲಿ, ಒಳ್ಳೆ ಮಾತಿಂದ 100 ರೂಪಾಯಿ ಕೊಟ್ಟಿ ನೀ ಉಳ್ಕೊಂತಿ ನನ್ನ ಕೈಯಾಗ. ಇಲ್ಲ ನಿನ್ನ ಸುದ್ದಿನ ಬೇರೆ ಆಗುತ್ತೆ. ಜಗನ್ಮಾಯಿ ಶ್ಯಾಮ್ ಬಸಪ್ಪ ಹೊಡೆಯೋದು ತೆಂಗಿನಕಾಯಿ, ನಿನಗೆ ಯಾಕೆ ಕೊಡ್ಬೇಕು ನಾನು 100 ರೂಪಾಯಿ? ತತ್ತಿ ಹೊಡೆದ ಕಸರತ್ತು ಮಾಡಿಲ್ಲಪ್ಪ, ಅದಕ್ಕೆ ಕೊಡ್ಬೇಕು. ಅಂತೂ ಅಡ್ಡಾಡೋ ರಸ್ತೆದಾಗ ತತ್ತಿ ಹೊಡೆದು ಈ ವಯಸ್ಸಿನಾಗ ಕಸರತ್ತು ಮಾಡಿ ನಂದಂಗ. ಅಯ್ಯಪ್ಪು ನಿನ್ನ ಕಸರತ್ತು ಕೊಟ್ಟು ಬೆಂಕಿ ಹಚ್ಚಲಿ. ತತ್ತಿ ಹೊಡೆದು ಏನು ಕಸರತ್ತು ಮಾಡಿರಂತ ಜಂಬ ಕೊಚ್ಕೊಳಕತ್ತಿ. ಇಲ್ಲೋಡಿಲಿ, ನನ್ನ ತತ್ತಿ ಹೊಡೆದ ತಪ್ಪಿಗೆ 100 ರೂಪಾಯಿ ಕೊಟ್ಟಿ ಇಲ್ಲಿಂದ ನೀನು ಸರಳ ಜಾಗ ಖಾಲಿ ಮಾಡ್ತಿ. ಇಲ್ಲಂದ್ರ ಕೂಡಿದ ಮಂದಿನೆಲ್ಲ ಕುಡಿತಿ, ರಂಪಾಟ ಮಾಡ್ಬೇಕಾಗುತ್ತ, ನಿನ್ನ ಮಾನ ಮರ್ಯಾದೆ ಕಳಿಬೇಕಾಗುತ್ತೆ. ನೋಡ ಹುಡುಗಿ, ನೀ ಏನಾರ ಮಾಡು, ಅದು ಏನು ಮಾಡ್ತಿದ್ದೆ ಮಾಡ್ತೀನಿ. ಇದು ಏಸು ಮಂದಿದ್ದು ಹೇಳ್ತಿದ್ದಿ ಹೇಳಿಕೆ, ನಾನಂತೂ ಕೊಡಂಗಿಲ್ಲ. ನೋಡು ಬಂಗಾರಪ್ಪ, ಕೊನೆಯದಾಗ ಕೇಳ್ತೀನಿ, ಕೊಡಂಗಿಲ್ಲ. ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ನೀನು ಲಗ ಬಡಿ, ಬೆಕ್ಕದಂಗೆ ಮಾಡು, ಲಾಗ ಬಡಿ. ನಾವು ಮೊದಲ ಹಿಡಿದು ಆಟನ ಮಠ ಕಟ್ಸ ಮಂದಿ. ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ. ಈ ಮುದಿರ ಮಾಡ್ಕೊಂಡು ನನ್ನ ಕೈ ಹಿಡಿದು ಹೇಳಕತ್ತಾನ ಬರ್ರಿ. ಮಗಳು ವಯಸ್ಸು ಅನ್ನಂಗ್ಲಾರ್ದಂಗ ನನ್ನ ಬಲಾತ್ಕಾರ ಮಾಡಕ ಬಂದಾರ ಬರ್ರಿ. ನಾನೇನು ಮಾಡಿದ್ವಿ ನಿನ್ನ? ಏನು ಬಲಾತ್ಕಾರ ಮಾಡಿಲ್ಲ, ಮಾಡಿ ಅಂತಾರೆ ಬಾಯಿ ಬೀಗ. ನಿಮ್ಮ ಮಾವ ನಮ್ಮನೆ ಹೆಮ್ಮೆ ಕರಬಲ್ಲಿ ನಂಗೆ ಬದಲ್ಕಲ್ವ ನಿಮ್ಮ ಮಾವ? ನನಗೆ ತಂಡ ಬಿಟ್ಟೈತಿ, ನನಗೆ ಲಾಸ್ ಆಗೈತಿ. ಸಾಕು ಬಾಯಿ ಮುಚ್ಚು. ನೀನು ನಮ್ಮನೆ ಸೋಗ್ ಮಾಡ್ತೇನೆ ನನಗೆ ಮೊದಲ ಗೊತ್ತಿತ್ತ. ಬಿಟ್ರು ನೋಡ, ನೀನು ಹೆಣದ ಮೇಲೆ ಕುಂತಾರ ಸೋಗ್ ಮಾಡ್ತೇನೆ. ಕುಂತ ಬಿಡ್ತಿದ್ದಿ ಬಿಡು, ರೆಡಿನೇ ತಡಿ ಸ್ವಲ್ಪ. ಅಲ್ಲ ಹಂಗೆ ಯಾಕೆ ಮಾಡ್ತೀವಿ ತಡಕ ಸ್ವಲ್ಪ. ನೀ ನಮ್ಮನೆ ಸೋಗ್ ಮಾಡ್ತೇನೆ ಮೊದಲ ನನಗೆ ಗೊತ್ತಿತ್ತಂದ್ರ ಕಲ್ಲು ತೋರಿ ರಾಡಿ ಮಾರಿ ಶಿಸ್ಕೊಂಡಿಲ್ಲ ತಾಯಿ. ಯಾಕೆ ಸೋಗಾಡಿದಿ ನೀನು? ವ್ಯಾಪಾರ ಮಾಡಲಾರ್ದ ನಮ್ಮ ಜೀವನ ಸತ್ಯನಾಶ ಹಾಕ್ಬೇಕಾಗತ್ತೆ. ನೋಡ ಆತ ಈಗ 4 ಮಂದಿ ಮುಂದೆ ನನ್ನ ಮಾರ ಮರ್ಯಾದೆ 3 ಕಾಸಿಗೆ ಅರಸ್ ಹಾಕ್ಬಣ್ಣಿ. ತಗ 3 ರೂಪಾಯಿ ತಗ. ನಿಮ್ಮ ಅವ್ರು ಹೋಗಿ ಹೋಗಿ ಮುಂಜಾನೆ 2 ರೂಪಾಯಿ ನೋಡಿ ಅನ್ಕೈತಿ ನಾವು ಕ್ರಾಸಿನ ಬೇಸಿನ ಎಷ್ಟು? 100 ರೂಪಾಯಿ ಚೇಂಜ್ ಇಲ್ಲ. ಚೇಂಜ್ ಐತೇನ? ಕೊಟ್ಟು ನೋಡು. ಒಳ್ಳೆ ಬರೋಣ ಅಂತ ಗೊತ್ತೈತಿ, ಅದಕ್ಕೆ ಕೇಳಕತ್ತೀನಿ ಅಡ್ವಾನ್ಸ್. ನೀನು ಹಣೆ ಬರತ್ತ ಕೊಡು, ಕೊಡ್ತಿದ್ದಿ. ನಾ ಮುಂದೆ ಹೋಗಿ ಚಿಲ್ಲರ್ ಮಾಡ್ಕೊಂಬಂತ ಕೊಡ್ತೀನಿ. ಬಂದಾಗ ಮನೆಗೆ 1 ಡಜನ್ ತತ್ತಿ ತಿಳಿಸಿ ಹೋಗಿ. ಅಯ್ಯಯ್ಯ, ನಿನಗೆ ಆಗಲೇ ಕೈಯಾಗ ಕಟ್ಟಿ ಕೊಟ್ಟು ಹೇಳಿದೆ ನಾನು. ಅವಾಗ ಕೊಟ್ಟಿದ್ರೆ ಹಿಂಗ್ಯಾಕೆ ಆಗ್ತಿತ್ತು ನಿನ್ನ ಪರಿಸ್ಥಿತಿ? ಬಡ್ಡಿ ಬಂಗಾರಪ್ಪ ಮೋಸ ಮಾಡಿ ರೊಕ್ಕ ವಸೂಲು ಮಾಡಿಯಲ್ಲ. ಏ ಹುಡುಗಿ, ಈ ರೊಕ್ಕಕ್ಕೆ ಬಡ್ಡಿ ಸಮೇತ ಚಕ್ರ ಬಡ್ಡಿ ಹಾಕಿ ವಸೂಲು ಮಾಡಲಿಲ್ಲ. ನಾನು ಬಡ್ಡಿ ಬಂಗಾರಪ್ಪನ ಅಲ್ಲ, ನೋಡ್ತೇನೋ ಒಮ್ಮೆ ಸೀದಾ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಹೊರಗೆ ಹೋಗ್ಕೊಳ್ಳಿ. ಹೋಗಲೇ ನಿಮ್ಮ ಅವನು ರಾಜ್ಕುಮಾರ್ ತುಳುಕ ನನ್ನ ಮಗನೇ. ತುಣಕ ಅನ್ಬೇಡದೆ ಹುಡುಗಿ, ತುಣಕ ಅನ್ಬೇಡ. ತುಣಕ ಹೋಗಿ ನಾಳೆ ಮಿಣಕ ಆಗ ಕಾಲ ಬಂದ ಬರ್ತೈತಿ ನೋಡಿ. ಈಗ ಸೇಮ್ ರಾಜ್ಕುಮಾರ್ ನೋಡಿ ಏನೇ ಅಂದಾನ, ಇವತ್ತ ನೋಡ್ಕೊಂಬಿಡು. ನಾವು ಇದ ಚಾರಿಸ್ಕೊಂಡಿಂದ ಡಾಕ್ಟರ್ ರಾಜ್ಕುಮಾರ್. ಎಂತಿದ್ದ ಮೂಳುಗಳು ದಾರ್ಯಾಗ ಭೇಟಿ ಆಗ್ತಾವ್ರಿ ನಮ್ಮ ಕರ್ಮಕ್ಕ ಅಂತೇನಿ. ಇವು ಸಿಗದು ಬಂದು ಸಿಗ್ಗಾವಲ್ಲಿ ಒಯ್ದ ಇಲ್ಲೊಂದು ಬಂತಲ್ರಿ. ಕೋಡಗನ ಕೋಳಿ ನಿಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನಿಂಗಿತ್ತ, ಕೋಡಗನ ಕೋಳಿ ನಿಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನಿಂಗಿತ್ತ. ಆಡುವಾನೆ ಅಲಿಂಗಿ ಗೋಡೆ ಸುಣ್ಣವ ಲಿಂಗಿ, ಆಡುವಾನೆ ಅಲಿಂಗಿ ಗೋಡೆ ಸುಣ್ಣವ ಲಿಂಗಿ, ಬಿಸಲ್ ಬಂದ ಮುಕ್ತಿಯನ್ನು ಮಂಗಿ ನಿಂಗಿತ್ತ, ಕೋಡಗನ ಕೋಳಿ ನಿಂಗಿತ್ತ, ಕೋಡಗನ ಕೋಳಿ ನಿಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನಿಂಗಿತ್ತ. ಹಾಯ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಮರ್ಯಾದಿ ಚಂದಬಾಷ, ಡಾಕ್ಟರ್ ಚಂದಬಾಷ ಸಿಟಿಯಿಂದ ಡಾಕ್ಟರ್ ಆಗಿ ಈ ಊರಿಗೆ ಬಂದಿನ್ರಿ. ಈಗಿನ ಪ್ರಪಂಚದಲ್ಲಿ
ಕೊರೋನಾ ಎಂಬ ಮಹಾರೋಗ ಅಂಟಿಕೊಂಡಿದೆ. ಕೊರೋನಾ ಔಷಧಿಗಳ ಜೊತೆಗೆ ಗುಪ್ತ ರೋಗ ಕೂಡ ಔಷಧಿಗಳನ್ನು ಕೊಡ್ತೇನೆ. ಡಾಕ್ಟರ್ ಚಂದ್ರಚಂದ್ರಿ, ವೆರಿ ಫೇಮಸ್ ಇನ್ ಸರ್ಜರಿ ಇನ್ ಭರ್ಜರಿ. ನೀ ಯಾರ ಯಾವ ಊರ, ನೀ ಯಾರ ಯಾವ ನಿನ್ನ ಊರ, ಗುಪ್ತ ಸಿಕ್ಕಿನ ಊರ, ಯಾಕ ಬಂದಿ ನಮ್ಮ ಊರಾಗ, ಯಾರ ಅಕ್ಕಿ ಮಂಡ್ಯಾಗ, ಯಾಕ ಬಂದಿ ನಮ್ಮ ಊರಾಗ, ಯಾರ ಅಕ್ಕಿ ಮಂಡ್ಯಾಗ, ನೀ ಯಾರ ಯಾವ ನಿನ್ನ ಊರ. ಟಮಾಟಿ ಕೆಂಪು ಕೆಂಪ ಹುಡುಗ ಹೊಡಿ ಬರಲಂಗ ಪಂಪ. ಟಮಾಟಿ ಕೆಂಪು ಕೆಂಪ ಏ ಹುಡುಗ ಹೊಡಿ ಬರಲಂಗ ಪಂಪ. ಏನು ಚಂದ ಕಾಣುತ್ತಿದ್ದಿ ಯಾವ ಹೆಂಗ, ಹುಡುಗಿ ನಿನ್ನ ತುಟಿ ಬಣ್ಣ. ಏನು ಚಂದ ಕಾಣುತ್ತಿದ್ದಿ ಯಾವ ಹೆಂಗ, ಹುಡುಗಿ ನಿನ್ನ ತುಟಿ ಬಣ್ಣ. ಅರೆಯ ನಾಟಿಸುವ ಅರೆಗೆ ನಿನ್ನ ಕಣ್ಣ ನೋಟಕ ಮೈಯ ನಾಟಕ ಆಗಾರು ದಾರಿಯಗ. ಹತ್ತೈತಿ ತಂಡಿ ತಗಿ ನಿನ್ನ ಗುಂಡಿ, ಎತ್ತೈತಿ ಹುಡುಗ ನಿನ್ನ ತಿಂಡಿ. ಬಾಯಾಗ ಇಡುತ್ತೀನಿ ಉಂಡಿ. ಹತ್ತೈತಿ ತಂಡಿ ತಗಿ ನಿನ್ನ ಗುಂಡಿ, ಎತ್ತೈತಿ ಹುಡುಗ ನಿನ್ನ ತಿಂಡಿ. ಬಾಯಾಗ ಇಡುತ್ತೀನಿ ಉಂಡಿ. ನನ್ನ ಗೆಳೆಯ ನನ್ನ ಗೆಳೆಯ ನನ್ನದು ನಿನ್ನ ಗೆಳೆಯ. ನನ್ನ ಗೆಳೆಯ ನನ್ನದು ನಿನ್ನ ಗೆಳೆಯ. ಓಣಿಸಿದು ನಾ ಬರುವಾಗ ಕಳ್ಳ ಹೊಡಿಸಿದ್ದು ಬಿಡದಾಗ. ಓಣಿಸಿದು ನಾ ಬರುವಾಗ ಕಳ್ಳ ಹೊಡಿಸಿದ್ದು ಬಿಡದಾಗ. ನಟ್ಟ ಮಾಡಿ ಮಲಗಿದಾಗ ಮದುವೆ ಅಂದರದಾಗ ಬಂದು ಬೇಡ
ನಿನ್ನ ಬಾಯಿ ಹಾಯ್ 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 ಏನು ಹಂಗೇನಿದ್ರಿ ಹೇಳ ಏನ್ ಹೊಟ್ಟೆ ನೋವು ಏನ್ ಕೆಳಗಿನ ನೋವು ಯಾಕ ಒಂದ್ ಸ್ವಲ್ಪ ನಾನು ಹುಡುಗಿ ಪಡಿ ಕತ್ತ ಮಾತಾಡಕತ್ತೀರ ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಓ ಕೆಳಗಿನ ಒಂದು ಬೆಳಿಗ್ಗೆ ಹೊತ್ತು ರಾತ್ರಿ ಕಾಲು ಒಂದ್ಸಲ ಯಾಕ್ಲೇ ನೀನು ಅಲ್ಲ ಇನ್ನೊಮ್ಮೆ ಇಷ್ಟಕ್ಕೆ ಬರ್ತೀಯಲ್ಲ ಸಿಟ್ಟು ಶಾಂತಿ ಅಂತ ಕೇಳಲ್ಲ ನಾ ಏನೋ ಗೊತ್ತಿಲ್ಲಾರ್ದಂಗೆ ಬಾಯಿ ಬಂದಂಗ ನಿಮ್ಮ ಬೈಬೇಡಿ ದಯವಿಟ್ಟು ನನಗೆ ಕ್ಷಮ ಮಾಡಬೇಡಿ ಅಂದಾಗ ನನಗೆ ನೋವು ಎಲ್ಲೆಲ್ಲ ಅಲ್ಲೆಲ್ಲ ನೋಡಿ ಆ ನೋವು ವಾಸಿ ಮಾಡಿ ನಿಮ್ಗೆ ಪುಣ್ಯ ಬರುತ್ತೆ ಚೆಕ್ ಮಾಡಿ ಬಾ ಎಲ್ಲಿ ಮಾಡಿ ಚೆಕ್ ಇಲ್ಲೇ ಏ ಗಂಡಸ ನೀ ಎಲ್ಲರ ಚೆಕ್ ಮಾಡು ಜಾಗ ಯಾವ ನೋಡಿ ಚೆಕ್ ಮಾಡೋ ಅದನ್ನ ಹೋಗಳು ನಿನ್ನ ಬಾಯ ಮನ ಹಾಕಿ ಜಾಗ ನಾಡೆ ಚೆಕ್ ಮಾಡ್ತೀನಿ ಬಾ ರಸ ಇದೇನ್ ಗೊತ್ತಾ ನನಗೇನು ಗೊತ್ತು ಓದ್ಕೊಂಡು ಹಿಡ್ಕೊಂಡು ಇದು ಸ್ಟೆಥೋಸ್ಕೋಪ್ ಅಂತ ಇದನ್ನ ಎಲ್ಲಿ ಇಡ್ತಾರೆ ಇದನ್ನ ಎದಿ ಮೇಲೆ ಇಟ್ರ ಯಾವ ರೋಗ ಯಾವ ಎಲ್ಲಿ ಐತೆ ಅಂತ ಎಲ್ಲ ತೋರಿಸ್ಬಿಡು ಆ ಜಾಗದಾಗ ಎಲ್ಲ ಹಂಗಾರೆ ಮೊದಲು ಮಾರ್ಗ ನಮ್ಮ ಮನಸ್ಸು ನಮಗೆ ಒಳ್ಳೆ ಮಾಡಿದ್ರು ಹುಡುಗಿ ಯಾಕೆ ರತ್ನ ನಿಂದು ರೋಗ ನನ್ನ ಇಂಜೆಕ್ಷನ್ ನೋಡು ನೋಡ್ತಾರಲ್ಲ ಮತ್ತೆ ಅವ್ರು ಇಂಜೆಕ್ಷನ್ ಮಾಡಕ್ಕೆ ಈ ಹೊಸ್ತಾಗಿ ಇದು ಇಂಜೆಕ್ಷನ್ ಏನು ಮಾಡಿ ಹೇಳಿ 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 ಸೂಜಿ ಏನಿಲ್ಲ ನನ್ನ
ಹೌದಾ ಸ್ವಲ್ಪ ಜಾಗ ಚುಚ್ಚ. ನೋವಾಗುವಾಗ ಚುಚ್ಚ. ಇಲ್ಲೇ ಇಷ್ಟ ಮಾಡಿ ಇಲ್ಲೇ ಮಾಡಿ ಏನು ಮಾಡೋದು ಇಲ್ಲೇ ಮಾಡು. ಒಳಗೆ ನೋಡಕ್ಕೆ ಯಾರು ಇರಂಗಿಲ್ಲ. 100 ರೂಪಾಯಿ ಕೊಡ್ತೇನೆ. ಚಂದ ಚಂದರ ನಮ್ಮನ್ನು ಹಂಗ ನನಗೆ ನಡುಗೆ ಮಾಡೋ ಜಾಸ್ತಿ ಮಾಡ್ಕೊಂಡು ಗೊತ್ತಿಲ್ಲ ನನಗೆ. ನೀನು ಬಾಡಿಗೆ ಒಂದು ಹೌದಾ ಒಮ್ಮೆ ಎಲ್ಲಾರ ಮುಂಜಾನೆ ಮಠ ಉಳಿದೆಲ್ಲ ಎಲ್ಲ ಬರೋಬ್ಬರ ಹಂಗಾರ ಮತ್ತೆ ರಾತ್ರಿ 3 ಗಂಟೆಗೆ ನನ್ನ ತಲೆಗೆ ಮಳ್ಳಿ ಎದ್ರಿ ಆಯ್ತು ಕಣ್ಣು ಸರಿಯಾಗಿಲ್ಲ ಹೊರದು ಕೊಟ್ಟ ಮುಂದಾದುಗೆ ನೀನು ಬಂದಿಲ್ಲ. ಒಂದು ಕೊಟ್ಟ ಕಣ್ಣು ಸರಿಯಾಗಿಲ್ಲ ಹೊರದು ಕೊಟ್ಟ ಮುಂದಾದುಗೆ ನೀನು ಬಂದಿಲ್ಲ. ಒಂದು ಸೂದಿ ಮಾಡ್ತೀನಿ 2 ಹುಡುಗಿ ಕೊಡ್ತೀನಿ. ಒಂದು ಸೂದಿ ಮಾಡ್ತೀನಿ 2 ಹುಡುಗಿ ಕೊಡ್ತೀನಿ.